ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಸೊ ಬನ್ನಿ, ಈ ಇವಾಗ ಸದ್ಯಕ್ಕಿರೋದು ಜೂನ್ ತಿಂಗಳು, ತುಂಬ ಮಳೆ ಬರುವಂಥದ್ದು, ಮತ್ತು ಹಳೆ ಡಸ್ಟ್ ಆಗಲಿ ಕೊಳೆ ಆಗಲಿ ಈ ಮಳೆ ನೀರಿನಿಂದ ಕೊಚ್ಚಿ ಹೋಗುವಂಥದ್ದು, ಇಂಥ ಸಮಯದಲ್ಲಿ ಆಗುವ ಒಂದು ಸಮಸ್ಯೆ ಅಂದರೆ ತುಂಬ ಸಾಮಾನ್ಯವಾಗಿ ಆಗುವಂಥ ಸಮಸ್ಯೆಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಅದೇನಂತಂದರೆ ಅಲರ್ಜಿ. ಅದು ಡಸ್ಟ್ ಅಲರ್ಜಿ ಅನ್ನಬಹುದು, ಅಥವಾ ಅಲರ್ಜಿಕ್ ರಿನೈಟಿಸ್ ಅಂತ ಅನ್ನಬಹುದು, ಮೂಗಿನ ಸೋಂಕು ಅಂತ ಅನ್ನಬಹುದು. ಸಾಧಾರಣವಾಗಿ ಇದರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಿಂಪ್ಟಮ್ ಅಂತಂದರೆ ಅಕ್ಷಿ ಬರುವುದು, ಸ್ನೀಸಿಂಗ್, ಮೂಗು ಸೋರುವುದು, ಮೂಗು ಕಟ್ಟುವುದು, ಮೂಗಿನಲ್ಲಿ ಕೆರೆತ ಉಂಟಾಗುವುದು. ಇದೆಲ್ಲ ಸರ್ವೇಸಾಮಾನ್ಯವಾಗಿ ಒಂದು ದಿವಸ ಇದ್ರೆ ಏನೂ ತೊಂದರೆ ಇರಲ್ಲ. ಬಟ್ ಕೆಲವೊಬ್ಬರಿಗೆ ಪ್ರತಿ ಸಮಯ ಕಾಡ್ತಾ ಇದ್ರೆ ಇದು ಯಾವುದಾದ್ರೂ ಒಂದು ಅಲರ್ಜಿಕ್ ಪ್ರಾಬ್ಲಮ್ ಇಂದ ಉಂಟಾಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ಇವತ್ತಿನ ಟಾಪಿಕ್ ಬಂದು ಅಲರ್ಜಿಕ್ ರಿನೈಟಿಸ್. ಹಾಗಾದ್ರೆ ಈ ಅಲರ್ಜಿಕ್ ರಿನೈಟಿಸ್ನ ಮುಖ್ಯ ಸಿಂಪ್ಟಮ್ಸ್ಗಳೇನು ಅಂತ ನಾನು ಹೇಳ್ತೇನೆ. ಅದೇನು ಅಂತಂದ್ರೆ ಮೂಗಿನಲ್ಲಿ ಕೆರೆತ ಉಂಟಾಗುವುದು, ಅಂದ್ರೆ ಕಡೆತ ಉಂಟಾಗುವುದು ವಿನಾಕಾರಣ, ಏನೋ ಒಂದು ಹುಳ ಓಡಾಡಿರೋ ತರ ಸೆನ್ಸೇಷನ್ ಇರಬಹುದು, ಯಾವಾಗಲೂ ಮೂಗನ್ನ ಉಜ್ಜುತ್ತಾ ಇರಬಹುದು, ಅಥವಾ ಇಲ್ಲಿಂದ ಕನೆಕ್ಟಿವಿಟಿ ಇರುವಂಥ ಕಿವಿಗಾಗ್ಲಿ ಅಥವಾ ಥ್ರೋಟ್ಗಾಗ್ಲಿ. ಸೊ ಆ ಒಂದು ಇಚ್ಚಿಂಗ್ನೆಸ್ ಸದಾಕಾಲ ಇದ್ದಿರುತ್ತದೆ. ಇದರ ಜೊತೆಗೆ ಮೂಗು ಸುರಿಯುವುದು, ಅಂದರೆ ರನ್ನಿಂಗ್ ನೋಸ್ ಅಂತ ಕರಿತೀವಿ, ಅಕ್ಷಿ ಬರುವುದು, ಸಮ್ಟೈಮ್ಸ್ ಅಂದರೆ ಒಂದೊಂದು ಸಾರಿ ಮೂಗು ಕಟ್ಟುವುದು ಆಗುತ್ತದೆ. ಸೊ ಇದರ ಜೊತೆಗೆ ಕಣ್ಣಿನಲ್ಲಿ ಕೂಡ ಕೆಲವೊಂದು ಸಾರಿ ಕೆರೆತ ಉಂಟಾಗಬಹುದು, ಅಂದರೆ ಕಣ್ಣು ಕೂಡ ಉಜ್ಜುವಂತಹ ಒಂದು ಸಿಂಪ್ಟಮ್ಸ್ ಕಾಣಬಹುದು. ಕಣ್ಣು ರೆಡ್ ಆಗಬಹುದು. ಅದಲ್ಲದೆ ಕಣ್ಣಿನಿಂದ ನೀರು ಸದಾಕಾಲ ಈ ಇಚ್ಚಿಂಗ್ ಜೊತೆಗೆ ಸ್ನೀಸಿಂಗ್ ಜೊತೆಗೆ ಕಣ್ಣೀರು ಕೂಡ ಕಣ್ಣಿನಲ್ಲಿ ನೀರು ಹರಿಯೋದಂತಾಗಬಹುದು. ಇದ್ರ ಜೊತೆಗೆ ಅಪ್ಪರ್ ಪ್ಯಾಲೆಟ್ ಏನಂತ ಕರಿತೀವಿ, ನಮ್ಮ ಬಾಯಿಯ ಒಂದು ರೂಫ್, ಆ ರೂಫಲ್ಲಿ ಕೂಡ ಕೆರೆತ ಉಂಟಾಗಬಹುದು. ಇದೆಲ್ಲ ಉಂಟಾಗಿ ನೆಕ್ಸ್ಟ್ ಇದರ ಪರಿಣಾಮವಾಗಿ ಕೆಮ್ಮು ಕೂಡ ಸಮ್ಟೈಮ್ಸ್ ಕಾಣಬಹುದು. ಇದೆಲ್ಲ ಸಿಂಪ್ಟಮ್ಸ್ ಇದ್ದಲ್ಲಿ ಇದಕ್ಕೆ ನಾವು ಅಲರ್ಜಿಕ್ ರಿನೈಟಿಸ್ ಸಿಂಪ್ಟಮ್ಸ್ ಅಂತ ಕರಿಬಹುದು. ಈ ಅಲರ್ಜಿಕ್ ರಿನೈಟಿಸ್ ಸಿಂಪ್ಟಮ್ಸ್ ಅಲರ್ಜಿಯಿಂದ ಉಂಟಾದ್ರೆ ಮಾತ್ರ ನಾವು ಅಲರ್ಜಿ ತೊಂದರೆ ಇದೆ ಅಂತ ಕರಿಬಹುದು. ಸಮ್ಟೈಮ್ಸ್ ನಾನ್ ಅಲರ್ಜಿಕ್ ರಿನೈಟಿಸ್ ಕೂಡ ಇರುತ್ತದೆ. ಅಂದರೆ ನಾವು ಯಾವಾಗಾದ್ರೂ ಒಂದ್ಸರಿ ಮಳೆಯಲ್ಲಿ ನೆಂದ್ಕೊಂಡ್ರೆ, ಅಥವಾ ಈ ಚಳಿಗಾಲದಲ್ಲಿ ಉಂಟಾದ್ರೆ, ಅಥವಾ ಜ್ವರದ ಜೊತೆಗಿದ್ರೆ ಅದು ನಾವು ಬರೀ ರಿನೈಟಿಸ್ ಅಂತ ಕರಿಬಹುದು. ಅಥವಾ ನಮ್ಮ ಮೂಗಿನ ಸೊಳ್ಳೆಗಳಲ್ಲಿ ಏನಂತ ತೊಂದರೆ ಇದ್ರೆ ಅದು ನಾನ್ ಅಲರ್ಜಿಕ್ ಸಮಸ್ಯೆಯಿಂದ ಅಂತ ಕರಿಬಹುದು. ಬಟ್ ಅಲರ್ಜಿಕ್ ಒಂದು ಅಲರ್ಜೆನ್ಸ್ ಇಂದ ಉಂಟಾಗುವ ಸಮಸ್ಯೆ ಅಂತಂದ್ರೆ ಅದು ಅಲರ್ಜಿಕ್ ರಿನೈಟಿಸ್. ಹಾಗಾದ್ರೆ ಈ ಅಲರ್ಜಿ ಉಂಟು ಮಾಡುವಂತ ಅಲರ್ಜೆನ್ಸ್ಗಳು ಯಾವುದು, ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು ಯಾವುದು ಅಂತಂದ್ರೆ ಅದನ್ನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸಂಪೂರ್ಣವಾಗಿ ವಿಡಿಯೋ ನೋಡ್ತಾ ಇರಿ. ಸೊ ಈ ಅಲರ್ಜೆನ್ಸ್ ಅಂದ್ರೆ ಅಲರ್ಜಿಯನ್ನು ಉಂಟು ಮಾಡುವಂತ ಒಂದು ಕಣಗಳು ಅಥವಾ ಪದಾರ್ಥಗಳು ಇರಬಹುದು, ಫುಡ್ ಇರಬಹುದು, ವೆದರ್ ಇರಬಹುದು, ಅಥವಾ ಧೂಳು ಕಣಗಳಿರಬಹುದು, ಅಥವಾ ಕೆಲವೊಂದು ಸ್ಮೆಲ್ ಇರಬಹುದು. ಸಾಧಾರಣ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಇರುವ ಗಿಡ ಮರಗಳಿಂದ ಉದುರುವಂಥ ಒಂದು ಕಣಗಳಿರಬಹುದು, ಅಂದರೆ ಅದಕ್ಕೆ ನಾವು ಪೊಲೆನ್ ಅಂತ ಕರಿತೇವೆ. ಅಥವಾ ನಮ್ಮ ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು, ಬೆಕ್ಕಿನ ಮರಿ ಇರಬಹುದು ಅಥವಾ ನಾಯಿ ಮರಿಗಳಿರ್ಬೋದು, ಅದರ ಮೇಲೆ ಇರುವಂಥ ಡ್ಯಾಂಡರ್ಸ್, ಮತ್ತು ಅದರಿಂದ ಆ ಪ್ರಾಣಿಗಳಿಗಿರುವಂಥ ಕೂದಲುಗಳು. ಸೊ ಆ ಕೂದಲು ಉದುರುವುದು, ಮತ್ತು ಅದನ್ನು ನಾವು ಸ್ಮೆಲ್ಲಾಗಿ ತೊಗೊಳೋದು ಅಥವಾ ಕಾಂಟ್ಯಾಕ್ಟ್ ಮಾಡುವುದು, ಇದರಿಂದ ಕೂಡ ನಮಗೆ ಇಮ್ಮಿಡಿಯೇಟ್ ಆಗಿ ಸ್ನೀಸಿಂಗ್ ಉಂಟಾಗುತ್ತದೆ. ನಾವು ಮನೆಯಲ್ಲಿ ಸಾಧಾರಣವಾಗಿ ಹೆಂಗಸರಲ್ಲಿ ಅಡುಗೆ ಮಾಡುವಾಗ ಸೊ 1 ಸಾರಿ 2 ಸಾರಿ ಸ್ನೀಸಿಂಗ್ ಬರೋದು ಸಾಮಾನ್ಯವಾಗಿರೋದು. ಬಟ್ ಅಲರ್ಜಿಕ್ ರಿನೈಟಿಸ್ ಇರುವವರು ಏನಾಗುತ್ತಂದರೆ ಈ ಒಗ್ಗರಣೆ ಹಾಕಿರೋ ಒಂದು ಸ್ಮೆಲ್ ಆಗಲಿ ಅಥವಾ ಆ ಕಾಟಿಂದ ಆಗಲಿ ಕಂಟಿನ್ಯೂಸ್ ಸ್ನೀಸಿಂಗ್ ಉಂಟಾಗುತ್ತದೆ. ಅದು 1 ಇರಬಹುದು, 2 ಇರಬಹುದು, 10-15 ಸಾರಿ ಇರಬಹುದು. ಕೆಲವರಿಗಂತೂ ಬೆಳಗ್ಗೆ ಎದ್ದಾಗಿನಿಂದ ಸುಮಾರು 1 ಅವರ್ 2 ಅವರ್ವರೆಗೂ ಈ ಸ್ನೀಸಿಂಗ್ ಕಾಡ್ತಾ ಇರುತ್ತದೆ. ಮತ್ತು ನೈಟ್ ಮಲಗುವಾಗ ಇರಬಹುದು, ಬೆಡ್ ಮೇಲಿರುವಂಥ ಧೂಳು, ಮತ್ತು ಎಸ್ಪೆಷಲಿ ನಾವು ನೋಡಿರುವಂಥ ಸಿಂಪ್ಟಮ್ಸ್ಗಳೇನೆಂದರೆ ರೋಡ್ಗೆ ಸಮೀಪ ಇರುವಂಥ ಮನೆಗಳು, ಅಂದರೆ ರೋಡ್ ಮೇಲೆ ಹೋಗುವಂಥ ವೆಹಿಕಲ್ಸ್ಗಳಿಂದ ಪೊಲ್ಯೂಷನ್ಸ್, ಮತ್ತು ಅಲ್ಲಿಂದ ಆ ವೀಲ್ಸ್ ಹೋಗೋದ್ರಿಂದ ಏನು ಉಂಟಾಗುವ ಅಲ್ಲಿಂದ ಧೂಳು ಏಳುವ ಮನೆಯಲ್ಲಿ ಎಂಟ್ರಿ ಆಗುವಾಗ, ಸೊ ಆವಾಗ ಕೂಡ ಆ ಧೂಳಿನಿಂದ ಸ್ನೀಸಿಂಗ್ ಉಂಟಾಗುವುದು. ಸೊ ಇದೆಲ್ಲ ಅಲರ್ಜೆನ್ಸ್ಗಳಂತ ಅನ್ಬೋದು. ಇದ್ರ ಜೊತೆಗೆ ಕೆಲವೊಂದು ಫುಡ್ ಪದಾರ್ಥಗಳು, ಡೀಪ್ ಫ್ರಿಜ್ ಐಟಮ್ಸ್ ಆಗಿರಬಹುದು, ಅಥವಾ ಇಮ್ಮಿಡಿಯೇಟ್ ಆಗಿ ಫ್ರಿಜ್ಜಿಂದ ತೆಗೆದು ತಿಂದಿರುವಂಥ ತಂಪಿನಿಂದ ಕೂಡ ಉಂಟಾಗಬಹುದು. ಅದಲ್ಲದೆ ಈ ಡಿಯೋಡ್ರೆಂಟ್ಸು, ಪರ್ಫ್ಯೂಮ್ಸು, ಫ್ಲವರ್ ಸ್ಮೆಲ್ಸು, ಇದು ಕೂಡ ಒಂದೊಂದು ಸಾರಿ ಕಾಡುತ್ತಾ ಇರುತ್ತದೆ. ಹಾಗಾದರೆ ಫ್ರೆಂಡ್ಸ್, ಈ ಅಲರ್ಜೆನ್ಸ್ಗಳೇನು ಅಂತ ನಾವು ನೋಡಿದ್ವಿ. ಬಟ್
ಈ ಅಲರ್ಜನ್ಸನ್ನು ಅವಾಯ್ಡ್ ಮಾಡೋದ್ರಿಂದ ನಮಗೆ ಎಷ್ಟರ ಮಟ್ಟಿಗೆ ರಿಲೀಫ್ ಆಗಬಹುದು? ಅದು ತಾತ್ಕಾಲಿಕ. ಅಂದರೆ ನಾವು ಲೈಫ್ ಲಾಂಗ್ ಈ ಒಂದು ಅಲರ್ಜನ್ಸನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಾವು ನಮ್ಮ ಜಾಬಿಂದಾಗಲಿ ಅಥವಾ ಸ್ಟಡೀಸ್ಗಾಗಲಿ ಅಥವಾ ನಮ್ಮ ರೂಟೀನ್ ಲೈಫಲ್ಲಿ ಹೊರಗಡೆ ಹೋಗೋದು ಎಲ್ಲದಕ್ಕೂ ಎಕ್ಸ್ಪೋಸ್ ಆಗೋದು ಕಾಮನ್. ಬಟ್ ಹಾಗಿದ್ದಲ್ಲಿ ಇದನ್ನು ಎಷ್ಟರ ಮಟ್ಟಿಗೆ ನೀವು ಅವಾಯ್ಡ್ ಮಾಡೋದು ತುಂಬ ಕಠಿಣ. ಸೊ ಇದ್ರ ಜೊತೆಗೆ ಕೆಲವೊಂದು ಸರಿ ಏನಾಗುತ್ತೆ, ನಿಮಗೆ ಸಿಂಪಲ್ ಫಾರ್ಮಲ್ಲಿದ್ದಾಗ ನಿಮ್ಮ ಫಾರ್ಮಸಿಸ್ಟ್ ಕೂಡ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ನಿಮಗೆ ರಿಲೀಫ್ ಮಾಡಬಹುದು. ಬಟ್ ಅದು ಕೂಡ ತಾತ್ಕಾಲಿಕವಾಗಿರುತ್ತದೆ. ಸೊ ಹೀಗಿದ್ದಲ್ಲಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ನೀವು ನೋಡಬೇಕು ಅಂತಂದರೆ ನಿಮ್ಮ ಇಮ್ಯುನಿಟಿ. ಸೊ ಯಾವುದೇ ರೀತಿಯಿಂದ ಅಲರ್ಜೆನ್ಸ್ ನಿಮ್ಮ ಬಾಡಿಯಲ್ಲಿ ಎಂಟರ್ ಆಗ್ತಾ ಇದೆ ಅಂತ ಅಂದಾಗ ಅದಕ್ಕೆ ನಿಮ್ಮ ಬಾಡಿ ಅಬ್ನಾರ್ಮಲ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾಗ ನಿಮ್ಮ ಇಮ್ಯುನಿಟಿ ಇಲ್ಲಿ ನಿಮ್ಮನ್ನು ವೀಕ್ ಮಾಡ್ತಾ ಇದೆ. ಸೊ ಆ ರಿಯಾಕ್ಷನ್ ಏನಿದೆ, ಸೊ ಆ ಆ್ಯಕ್ಷನ್ಗೆ ಅದು ಅಬ್ನಾರ್ಮಲ್ ರೆಸ್ಪಾನ್ಸ್ ಆಫ್ ಅವರ್ ಇಮ್ಯುನಿಟಿ. ಸೊ ಇಲ್ಲಿ ರೋಗ ನಿರೋಧಕ ಶಕ್ತಿಯನ್ನು, ಅದರ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡಿಕೊಳ್ಳಬೇಕು. ಹಾಗಾದರೆ ಫ್ರೆಂಡ್ಸ್, ಈ ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚುಪಡಿಸುವುದು ಹೇಗೆ ಅದನ್ನು ನಿಮಗೆ ವಿಡಿಯೋನ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಇದರ ಜೊತೆಗೆ ಫಸ್ಟ್ ಈ ಸಮಸ್ಯೆಯನ್ನು ಯಾವಾಗ ನಿಮಗೆ ನಿಮ್ಮ ಡಾಕ್ಟರ್ಗಾಗಲಿ, ಫ್ಯಾಮಿಲಿ ಫಿಸಿಷಿಯನ್ಸ್ಗಾಗಲಿ ಅಥವಾ ಈ ಇಮ್ಯುನಿಟಿ ಶಕ್ತಿಯನ್ನು ಹೆಚ್ಚು ಮಾಡಿಸುವ ಡಾಕ್ಟರ್ ಹತ್ರ ಯಾವಾಗ ತೋರಿಸ್ಬೇಕು ಅದು ಕೂಡ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನಾಗುತ್ತದೆ, ನಾವು ಯಾವುದೋ ಒಂದು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ಸ್ ತೊಗೊಂಡಾಗ ಕಡಿಮೆ ಆಗುತ್ತದೆ. ಸೊ ಅದು ಒಂದು ವೇಳೆ ಕಡಿಮೆ ಆಗದೇ ಇದ್ದಾಗ ಆವಾಗ ಡೆಫಿನೆಟ್ಲಿ ನೀವು ಇದನ್ನು ತೋರಿಸಲೇಬೇಕಾಗತ್ತೆ. ಇಲ್ಲಾಂದರೆ ಈ ಸಮಸ್ಯೆ ಹೆಚ್ಚಾಗಿ ಅಸ್ತಮ ಕೂಡ ಟರ್ನ್ ಆಗಬಹುದು. ಸಮ್ಟೈಮ್ಸ್ ಈ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇರುತ್ತದೆ. ಸೊ ಈ ಅಲರ್ಜಿಕ್ ರಿನಿಟಿಸ್ ಇದೆ ಅಂತ ಗೊತ್ತಿದ್ರೂ ಸೊ ಆವಾಗ ಈ ಸಮಸ್ಯೆ ಹೆಚ್ಚಾಗ್ತಾ ಇದ್ದಾಗ ಪದೇ ಪದೇ ನಿಮ್ಮ ಡೈಲಿ ರೂಟೀನನ್ನು ಅದು ಕೊಲ್ಯಾಪ್ಸ್ ಮಾಡ್ತಾ ಇದ್ದಾಗ, ಬೆಳಗ್ಗೆ ಆಗಲಿ ಅಥವಾ ನೀವು ಜಾಬಲ್ಲಿದ್ದಾಗ ಆಗಲಿ, ಓದ್ತಾ ಇರುವಾಗ ಆಗಲಿ ಅಥವಾ ನೀವು ಏನೋ ಒಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾಗ ಆವಾಗ ಕೂಡ ಈ ಸಮಸ್ಯೆ ಕಾಡ್ತಾ ಇದ್ರೂ ಇದು ಕಂಡೀಷನ್ ವರ್ಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಿದ್ದಲ್ಲಿ ನೀವು ಇಮಿಡಿಯೇಟಾಗಿ ನಿಮ್ಮ ವೈದ್ಯರನ್ನು ಕಾಣಬಹುದು. ಇದಲ್ಲದೆ ನಿಮ್ಮ ನಿದ್ದೆಯನ್ನು ಹಾಳು ಮಾಡ್ತಾ ಇರುವಾಗ ಅಥವಾ ಬೆಳಗ್ಗೆ ಎದ್ದು ಇಮ್ಮಿಡಿಯೇಟಾಗಿ ಬ್ರಷ್ ಮಾಡ್ತಾ ಇರುವಾಗ ಆವಾಗ ಕೂಡ ಎಷ್ಟೊಂದು ಜನಗಳಿಗೆ ಸ್ನೀಸಿಂಗ್, ರನ್ನಿಂಗ್ ನೋಸ್ ಉಂಟು ಮಾಡ್ತಾ ಇರ್ತದೆ. ಆವಾಗ ಕೂಡ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ನೀವು ಅರಿತುಕೊಂಡು ಡೆಫಿನೆಟ್ಲಿ ನೀವು ನಿಮ್ಮ ವೈದ್ಯರನ್ನು ಕಾಣಬೇಕು. ಈ ಅಲರ್ಜಿಕ್ ರಿನೈಟಿಸ್ ಸಮಸ್ಯೆ ಇದ್ದವರು ಕೆಲವೊಂದು ಸಣ್ಣ ಪುಟ್ಟ ಪ್ರಿಕಾಷನರಿ ಥಿಂಗ್ಸ್ ಏನಾದರೂ ನಾವು ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಈ ಸಿಂಪ್ಟಮ್ಸಿಂದ ಕೆಲವಷ್ಟರ ಮಟ್ಟಿಗೆ ನಾವು ರಿಲೀಫ್ ಕಾಣಬಹುದು. ಸಾಧ್ಯವಾದಷ್ಟು ನಾವು ನಮ್ಮ ಸರೌಂಡಿಂಗ್ಸ್ ಅಥವಾ ನಮ್ಮ ಮನೆ ಅಥವಾ ನಮ್ಮ ಬೆಡ್ರೂಮ್ ಇದೆಲ್ಲ ಎಷ್ಟರ ಮಟ್ಟಿಗೆ ಕ್ಲೀನ್ ಇಟ್ಕೊಳ್ತೀವಿ ಅಷ್ಟು ಒಳ್ಳೆಯದು. ಅದಲ್ಲದೆ ಡಸ್ಟ್ ಎಕ್ಸ್ಪೋಸ್ ಆಗುವುದು ಅವಾಯ್ಡ್ ಮಾಡಬೇಕು. ಡಸ್ಟ್ ಏನಾದರೂ ಮನೆ ಒಳಗಡೆ ಬರ್ತಾ ಇದ್ದರೆ ಅದು ಆವಾಗ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಅದಲ್ಲದೆ ತುಂಬ AC ಎಕ್ಸ್ಪೋಸ್ ಆಗೋದು ಕೂಡ ಅದನ್ನು ಅವಾಯ್ಡ್ ಮಾಡಬೇಕು. ಇದಲ್ಲದೆ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅವುಗಳನ್ನು ಕೂಡ ಶುಚಿಯಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅವುಗಳೇನಾದರೂ ಬೆಡ್ ಮೇಲೆ ಅಥವಾ ಅವುಗಳ ಬೆಡ್ ಆಗಲಿ, ಬೆಡ್ಶೀಟ್ಸ್ ಆಗಲಿ ಪ್ರಾಪರಾಗಿ ಹೈಜಿನ್ ಇಲ್ಲವಾದಲ್ಲಿ ಕೂಡ ನಿಮಗೆ ಈ ಸಮಸ್ಯೆಗಳು ಜಾಸ್ತಿ ಕಾಣಬಹುದು. ಅದನ್ನು ಕೂಡ ಕ್ಲೀನ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆದಷ್ಟು ನೀವು ಬೆಡ್ರೂಮ್ಗೆ ಪೆಟ್ಗಳನ್ನು ತರೋದಾಗಲಿ ಅಥವಾ ಅವುಗಳನ್ನು ಫಾಂಡ್ಲಿಂಗ್ ಮಾಡೋದಾಗಲಿ ಅಥವಾ ನೀವು ಮಲ್ಕೊಳ್ಳೋ ಕೋಣೆಗಳಲ್ಲಿ ಡೆಫಿನೆಟ್ಲಿ ಅದನ್ನು ತರಬಾರದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಲರ್ಜಿಕ್ ರಿನೈಟಿಸ್ ಬಗ್ಗೆ ತಿಳ್ಕೊಂಡ್ರಿ, ಕಾರಣಗಳು ತಿಳ್ಕೊಂಡ್ರಿ. ಅದಲ್ಲದೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ಬಂದವರು ಹೇಗೆ ಮಾಡಬೇಕು, ಸೊ ಇದೆಲ್ಲ ತಿಳ್ಕೊಂಡ್ರಿ. ಬಟ್ ಇಮ್ಯುನಿಟಿಯನ್ನು ಹೇಗೆ ಸಮರ್ಥಿಸಿಕೊಳ್ಬೇಕು ಅಂತಂದಾಗ ಸೊ ಎಸ್ಪೆಷಲಿ ನಿಮ್ಮ ರೂಟೀನ್ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ವಾಕಿಂಗ್ ಅಟ್ಲೀಸ್ಟ್ 30 to 40 ಮಿನಿಟ್ಸ್ ಮಾಡುವಂಥದ್ದು, ಪ್ರಾಣಾಯಾಮ, ಸೊ ಮೆಡಿಟೇಷನ್ ಆಗಲಿ ಅಥವಾ ಬ್ರೀದಿಂಗ್ ಎಕ್ಸಸೈಸಸ್ ಆಗಲಿ ಡೈಲಿ ರೂಟೀನಲ್ಲಿ 10 ರಿಂದ 15 ನಿಮಿಷ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿ ವರ್ಕ್ ಮಾಡುತ್ತದೆ, ಅದರ ಫಂಕ್ಷನ್ ಕರೆಕ್ಟ್ ಆಗುತ್ತದೆ. ಸೊ ನಮ್ಮ ಮೂಗಿನಲ್ಲಿರುವಂಥ ಸೋಂಕುಗಳಾಗಲಿ ಅಥವಾ ಏನೇ ಇನ್ಫೆಕ್ಷನ್ ಇದ್ರೂ, ಅಲರ್ಜಿಕ್ ಕಂಡೀಷನ್ಸ್ ಇದ್ರೂ ಅದೆಲ್ಲನೂ ಆಚೆ ಹೋಗುವ ಥರ ಆಗುತ್ತದೆ. ಇದರ ಜೊತೆಗೆ ಇಮ್ಯೂನ್ ಮೆಡಿಸಿನ್ಸ್ಗಳು ಅದು ಲಭ್ಯ ಇರೋದು ಹೋಮಿಯೋಪತಿ ಸಿಸ್ಟಮಲ್ಲಿ ಮಾತ್ರ. ಸೊ ಇಮ್ಯುನಿಟಿಯನ್ನು ಸ್ಟ್ರೆಂತ್ ಮಾಡುತ್ತದೆ. ಸೊ ಅದು ಹೇಗೆ ಸಾಧ್ಯವಾಗುತ್ತದೆ ಅಂದರೆ ಪ್ರತಿಯೊಂದು ಪೇಷಂಟ್ ಇಲ್ಲಿ ವಿಭಿನ್ನವಾಗಿರುತ್ತದೆ. ಹೋಮಿಯೋಪತಿಯಲ್ಲಿ ಆ ಇಂಡಿವಿಜುವಲೈಸೇಷನ್ಸ್ ಸ್ಟಡಿ ಮಾಡಿಬಿಟ್ಟು ಬಂದಿರೋ ಡ್ಯೂರೇಷನ್ ಎಷ್ಟು, ಸೊ ಎಷ್ಟು ದಿವಸದಿಂದ ಇದೆ ಮತ್ತು ಎಷ್ಟು ಸಿವಿರಿಟಿ ಆಗಿದೆ, ಸೊ
ಆಮೇಲೆ ಎಷ್ಟರ ಮಟ್ಟಿಗೆ ಅದು ತುಂಬ ತೊಂದರೆ ಕೊಡ್ತಾ ಇದೆ, ಇದೆಲ್ಲ ಸ್ಟಡಿ ಮಾಡಿಬಿಟ್ಟು ಬಾಡಿ ಪ್ರಕೃತಿಗೆ ಅನುಗುಣವಾಗಿ ಸೊ ನಾವು ಇಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡ್ತೇವೆ. ಅವರ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಆಗುತ್ತದೆ. ಆ ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ಇಮ್ಯುನಿಟಿ. ಈ ಇಮ್ಯುನಿಟಿಯನ್ನು ಸ್ಟ್ರೆಂತ್ ಮಾಡ್ತಾ ಮಾಡ್ತಾ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಸೊ ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವುದಾದ್ರೂ ವಿಡಿಯೋ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ ಕಳಿಸಬಹುದು. ಅದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ವಿಡಿಯೋಗೆ ರೆಡಿ ಆಗ್ತೀವಿ.